ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಯುಗಾದಿ ವ್ಲಾಗ್. ನಾನು ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂಗಳಿಗೆ ಮೇನ್ ಯುಗಾದಿ ಅಂದರೆ ಹೊಸ ವರ್ಷ, ನ್ಯೂ ಇಯರ್ ಹೊಸ ವರ್ಷ ಅಲ್ಲ. ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಅಂದರೆ ಹೊಸ ವರ್ಷ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಅದೇ ಎಣ್ಣೆ ಸ್ನಾನ ಎಲ್ಲ ಇರುತ್ತಲ್ಲ, ಸೊ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಸ್ನಾನ ಮಾಡಬೇಕು. ಇವಾಗ ಸ್ನಾನ ಮಾಡಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ತಲೆ ಸ್ನಾನ ಎಲ್ಲ ಮಾಡಾಯಿತು, ಬೇವು ಬೆಲ್ಲ ಎಲ್ಲ ತಿಂದು ದೇವ್ರಿಗೆಲ್ಲ ಪೂಜೆ ಮಾಡಾಯಿತು. ಹೊಸ ಬಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಹೊಸ ಬಟ್ಟೆನೇ, ಬಟ್ ಇನ್ನೊಂದು ಹೊಸ ಬಟ್ಟೆನೂ ತೊಗೊಂಡಿದ್ದೀನಿ, ಅದು ಲೆಹೆಂಗಾ. ಬಟ್ ಅದು ಇನ್ನೂ ಹಿಡಿದುಕೊಡ್ಬೇಕು. ನಮ್ಮಮ್ಮ ಅವ್ರು ಸ್ವಲ್ಪ ಕೆಲಸ ಇರೋದ್ರಿಂದ ಇದೇ ಹಾಕ್ಕೊಂಡಿದ್ದೆ. ಅವ್ರು ಹಿಡಿದುಕೊಟ್ಟಾದ್ಮೇಲೆ ಅದು ಹಾಕ್ಕೊತೀನಿ. ಇಲ್ಲಿ ನಮ್ಮ ಕಾರುಣ್ಯ ಇದ್ದಾಳೆ, ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಇವಳು. ಸೇ ಹಾಯ್ ಕಾರುಣ್ಯ. ವಾಟ್ ಈಸ್ ಯುವರ್ ನೇಮ್? ನಿನ್ನ ಹೆಸರೇನು? ಕಾರುಣ್ಯ. ಜಾಸ್ತಿ ಪ್ರೀತಿ ಬಂದ್ಬಿಟ್ಟಿದೆ ಕಾರುಣ್ಯಗೆ. ಏನು ಬೇಕು ಕಾರುಣ್ಯ ತಿನ್ನಕ್ಕೆ? ಇವಳು ಏನು ಗೊತ್ತಾ, ಇವಳು ಏನಾದರೂ ಒಂದು ತಿನ್ಕೊಂಡು ಬರ್ತಾ ಇರ್ತಾಳೆ. ಆಮೇಲೆ ನಮಗೊಂಚೂರು ಕೊಡು ಅಂತ ಅಂದರೆ ಸ್ವಲ್ಪ ಕೈಯಲ್ಲೇ ಇರುತ್ತೆ, ಆದರೆ ಇನ್ನೇನು ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಖಾಲಿ ಅಂತ ಅಂದ್ಬಿಡ್ತಾಳೆ. ಅದಕ್ಕೆ ನಾನು ಬಂದರೂ ಏನು ಕೊಟ್ಟರು ನಾನು ಏನು ಕೊಡಲ್ಲ. ನಾನು ಹಿಂಗೇನು ಕೊಡಲ್ಲ ಕಾರುಣ್ಯ, ಕೊಡಲ್ಲ ಕಾರುಣ್ಯ. ಸೊ ನೋಡಿ ಗೈಸ್, ಫುಲ್ ನಮ್ಮ ಮನೆ ಇವಾಗ ಹಬ್ಬದ ಪ್ರಿಪ್ರೇಷನ್ ಎಲ್ಲ, ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಡೈನಿಂಗ್ ಟೇಬಲ್ ಪೂರ್ತಿ ತುಂಬೋಗ್ಬಿಟ್ಟಿದೆ. ಎಲ್ಲ ತರಕಾರಿ ಅದು ಇದು ಎಲ್ಲ ಕಟ್ ಮಾಡೋದು ನಮ್ಮ ಅಜ್ಜಿನೇ ಎಲ್ಲ ಹೆಲ್ಪ್ ಮಾಡ್ತೇವೆ. ನನಗೆ ತರಕಾರಿ ಕಟ್ ಮಾಡೋದೆಲ್ಲ ಬರಲ್ಲ. ಅಡುಗೆ ಮನೆ ಏನು ರೆಡಿ ಆಗಿದೆ ನೋಡೋಣ. ಗ್ರೈಂಡ್ರಲ್ಲಿ ಇದು ಬೇಳೆ ಒಬ್ಬಟ್ಟಿನ ಹೂರಣ ರೆಡಿ ಆಗ್ತಿದೆ. ಮಿಕ್ಸಿಯಲ್ಲಿ ಮಾಡಲ್ಲ ನಾನು ಸಾಮಾನ್ಯವಾಗಿ, ಅದು ಅಷ್ಟೊಂದು ಸಾಫ್ಟಾಗಿ ಬರಲ್ಲ ಅಂತ ಗ್ರೈಂಡ್ರಲ್ಲೇ ಮಾಡಿಬಿಡ್ತೀವಿ ತೊಗೊಂಡು. ಅದಾದಮೇಲೆ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ. ಆಮೇಲೆ ಕಾಯಿ ಒಬ್ಬಟ್ಟಿನ ಹೂರಣನೂ ರೆಡಿಯಾಗಿದೆ, ಬೇಳೆ ಒಬ್ಬಟ್ಟಿನ ಹೂರಣನೂ ರೆಡಿಯಾಗಿದೆ. ನಾವು ಎರಡೂ ಮಾಡ್ತೀವಿ. ಇನ್ನು ಬಜ್ಜಿ, ಕೋಸಂಬರಿ, ಆಮೇಲೆ ಚಿತ್ರಾನ್ನ ಎಲ್ಲ ರೆಡಿ ಆಗಬೇಕು. ಇದು ಯಾವುದೋ ಥರ ಪಲ್ಯ, ಇದು ಮೋಸ್ಟ್ಲಿ ಬೀನ್ಸ್ ಪಲ್ಯ ಅನಿಸುತ್ತಲ್ವ. ಹಾಂ ನಂಚೂರು. ಹಾಂ, ಇವಾಗ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮೇಕಪ್ ಮಾಡಿಕೊಂಡು ಹೊಟ್ಟೆ ತುಂಬ ಹಸಿತಿದೆ, ಊಟ ತಿಂದು ಫೋಟೋ ತೆಗೆಸ್ಕೋಬೇಕು. ಇದು ನನ್ನ ಫೈನಲ್ ಲುಕ್. ಇದು ನನ್ನ ಹೊಸ ಬಟ್ಟೆ, ಚೆನ್ನಾಗಿದೆ ಅಲ್ಲ. ಇದು ಯೆಲ್ಲೋ ಕಲರ್ ಲೆಹೆಂಗಾ, ದುಪ್ಪಟ್ಟ ಹಿಂಗೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಅದು ಬ್ರೈಟಾಗಿ ಕಾಣಿಸುತ್ತೆ, ಫೋಟೋಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಯೆಲ್ಲೋ ಕಲರೇ ಚೂಸ್ ಮಾಡಿದೆ. ಆ್ಯಕ್ಚುಲಿ ನೋಡೋದಕ್ಕೆ ಸ್ವಲ್ಪ ಲೈಟಾಗಿ ಕಾಣಿಸ್ಬೋದು, ಬಟ್ ಯೆಲ್ಲೋ ಆ್ಯಂಡ್ ಪಿಂಕ್ ಇಸ್ ದ ಬೆಸ್ಟ್ ಸೆಲೆಕ್ಷನ್. ಯಾಕಂದರೆ ಅದು ಫೋಟೋ ಎಲ್ಲ ತೆಗೆಯುವಾಗ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಸೊ ಯಾವಾಗಲೂ ಫೋಟೋಗೆ ಮತ್ತು ಬ್ರೈಟಾಗಿ ಕಾಣಿಸೋದು ತೊಗೊಳ್ಬೇಕು. ಯೆಲ್ಲೋ ಆ್ಯಂಡ್ ಪಿಂಕ್ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಅಂತ ನಾನು ಯೆಲ್ಲೋ ತೊಗೊಂಡಿದ್ದೀನಿ ಈ ಸತಿ. ಪಿಂಕು ಅದೇ ಹೇಳಿದ್ನಲ್ಲ, ಪಿಂಕ್ ನಾನು ಜಾಸ್ತಿ ಪರ್ಚೇಸ್ ಮಾಡೋದೇ ಎಲ್ಲ ಪಿಂಕು. ಇದೇ ನನ್ನ ಸೆಕೆಂಡ್ ಲೆಹೆಂಗಾ ಅನ್ಸುತ್ತಿದ್ದು, ನಾನು ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ.
ಸಕ್ಕತ್ತಾಗಿ ಬಂತು. ಫುಲ್ ಬ್ರೈಟಾಗಿ ಎಲ್ಲ ಫೋಟೋಸ್ ಬಂತು. ಸೊ ಇವಾಗ ಟೈಮು ಆಲ್ರೆಡಿ 6:15 ಆಗಿದೆ. ಮತ್ತೆ ಇನ್ನೊಂದ್ಸತಿ ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿ ಬರ್ತೀನಿ. ಇನ್ನಲ್ಲಿ ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಮತ್ತೆ ಸಂಜೆ ಒಬ್ಬಟ್ಟು ಮಾಡಿದ್ದಾರೆ, ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು 2. ಒಬ್ಬಟ್ಟು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಈ ಡ್ರೆಸ್ಸಲ್ಲಿ ಇದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ತೀನಿ ಆಮೇಲೆ. ಸೊ ಗೈಸ್, ಇವಾಗ ಟೈಮ್ ಆಲ್ರೆಡಿ 7:15 ಆಗಿದೆ, 7 ಕಾಲಾಗಿದೆ. ಇವಾಗ ಸಂಜೆ ಅಲ್ವಾ, ಸೊ ಮನೆಯಲ್ಲಿ ಒಂದ್ಸತಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ದೇವಸ್ಥಾನಕ್ಕೆ ನಾನು ಆಲ್ರೆಡಿ ರೆಡಿ, ನಾನು ಅವಾಗೇ ರೆಡಿಯಾಗಿದೆ. ಇನ್ನೊಂದ್ಸತಿ ಮುಖ ತೊಳ್ಕೊಂಡು ರೆಡಿ ಆದೆ, ಆಲ್ರೆಡಿ ರೆಡಿ ಆಗಿದ್ದೀನಿ. ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿ ಹೋಗಿದ್ದಾರೆ. ಬಂದ ತಕ್ಷಣ ಇಲ್ಲೇ ನಮ್ಮ ಸರ್ಕಲಲ್ಲಿ ಮುತ್ಯಾಲಮ್ಮ ದೇವಸ್ಥಾನ ಅಂತ ಒಂದಿದೆ, ಅಲ್ಲಿ ಜಾಲಹಳ್ಳಿಯಲ್ಲಿ. ಜಸ್ಟ್ ನಮ್ಮ ಮನೆಗೂ ಅಲ್ಲಿಗೂ ಒಂದು 200 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸು, ನಡ್ಕೊಂಡೇ ಹೋಗ್ಬೋದು. ನಾನು ನಮ್ಮಮ್ಮ ಅಷ್ಟೇ ಹೋಗ್ತಾಯಿದ್ವಿ. ಬೆಳಗ್ಗೆನೂ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಬರೀ ಹಬ್ಬ ಟೈಮಲ್ಲಿ ಮಾತ್ರ ಕೆಲವೊಂದು ಸತಿ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ, ಜಾಸ್ತಿ ಏನು ಹೋಗಲ್ಲ. ಹಬ್ಬದ ದಿವಸ ಅಥವಾ ಹೊಸ ವರ್ಷ ಆ ಥರ ಎಲ್ಲ ಬಂದಾಗ ಹಬ್ಬದ ದಿವಸ ಮಾತ್ರ ಹೋಗೋದು, ರೇರಾಗಿ ಹೋಗೋದು ನಾವು ಆ್ಯಕ್ಚುಲಿ ದೇವಸ್ಥಾನ. ಮನೆಯಲ್ಲೇ ಕೆಲಸ ಇರುತ್ತಲ್ಲ, ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮೇ ಆಗೋಲ್ಲ. ಅದಕ್ಕೆ ಬೆಳಗ್ಗೆನೂ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಎಲ್ಲ ಫುಲ್ ಕೆಲಸ ಇತ್ತು ಅಮ್ಮಂಗೆ, ಅದಕ್ಕೆ ಬೆಳಗ್ಗೆನೂ ಹೋಗೋಕ್ಕಾಗಲಿಲ್ಲ. ಸಂಜೆ ಎಲ್ಲ ಕೆಲಸ ಎಲ್ಲ ಮುಗೀತು, ಒಂದು ಪೂಜೆ ಎಲ್ಲ ಮಾಡಾಗಿತ್ತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ನಾನು ಆಲ್ರೆಡಿ ರೆಡಿ ಆಗಿದ್ದೆ, ಇನ್ನೊಂದ್ಸತಿ ಮುಖ ತೊಳ್ಕೊಂಡು ರೆಡಿ ಆದೆ. ಇವಾಗ ಅಮ್ಮ ಹೋಗಿದ್ದಾರೆ. ಅಮ್ಮ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೊರಡೋದೆ. ಮುತ್ಯಾಲಮ್ಮ ದೇವಸ್ಥಾನ ಅಂತ ಬಂದಿದ್ದೀವಿ. ಇಲ್ಲಿ ತುಂಬ ರಶ್ ಇದೆ. ಆ್ಯಕ್ಚುಲಿ ಹಬ್ಬಕ್ಕೆ ಮಾತ್ರ ಇಷ್ಟೊಂದು ಜನ ಬರೋದು. ಅಮ್ಮ ಎಲ್ಲ ರೆಡಿ ಮಾಡ್ತಿದ್ದಾರೆ ಪೂಜೆಗೆ, ಹೋಗಬೇಕು. ಕಾಲು ಇಡೋದಕ್ಕೂ ಆಗ್ತಿಲ್ಲ, ಅಷ್ಟೊಂದು ರಶ್ಶು ಎಲ್ಲ, ಜಾಸ್ತಿ ಕ್ಯೂ ಬೇರೆ ಇದೆ. ಈಗ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಮುಖ್ಯವಾಗಿರತಕ್ಕಂತಹ ಒಂದು ಕರ್ತವ್ಯವೇನೆಂದರೆ ಪಂಚಾಂಗ ಶ್ರವಣ. ಎಲ್ಲ ಗ್ರಾಮಸ್ಥರು ಸಹ ಒಂದು ಕಡೆ ಸೇರಿ ಅಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಫುಲ್ ರಶ್ಶು. ಎಷ್ಟು ಜನ ಇದ್ದರು ಅಂದರೆ, ಪೂಜಾರಿ ಅಂತೂ ಎಲ್ಲ ರಾಶಿ ನಕ್ಷತ್ರ ಬಗ್ಗೆ, ಯಾವಾಗ ಗ್ರಹಣ ಆಗುತ್ತೆ, ಲಾಭ ನಷ್ಟ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರು. ದೇವ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರು. ಅದಕ್ಕೆ ತುಂಬ ಲೇಟ್ ಆಯಿತು. 7:15 ಹೋದವರು 9 ಗಂಟೆಗೆ ಬಂದಿದ್ದೀವಿ. 7:45 ಹೋದವರು 9 ಗಂಟೆಗೆ ಬಂದಿದ್ದೀವಿ. ಅಷ್ಟು ರಶ್ ಇತ್ತು. ಫುಲ್ ಶೆಕೆ ಆಗ್ತಿದೆ. ಫಸ್ಟಾಗಿ ಡ್ರೆಸ್ ಚೇಂಜ್ ಮಾಡಬೇಕು ನಾನು. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ಎಲ್ಲರೂ ಊಟ ಮಾಡ್ತಿದ್ದೀವಿ. ನನ್ನ ಯುಗಾದಿ ವ್ಲಾಗ್ ಕಂಪ್ಲೀಟ್ ಆಯಿತು, ಪೂರ್ತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನೇನು ಮಾಡಿದ್ದೀನಿ ಎಲ್ಲ ವ್ಲಾಗ್ ನನ್ನ ಕೈಲಾದಷ್ಟು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ನನ್ನ ನೆಕ್ಸ್ಟ್ ವ್ಲಾಗ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.